ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಂದು ಮಹಾಘಾತ ಎದುರಾಗಿದೆ. ಮುಖ್ಯಮಂತ್ರಿ ವಿರುದ್ಧ ಸ್ಫೋಟಕ ದಾಖಲೆಯೊಂದೀಗ ಔಟ್ ಆಗಿರೋದು ಮೂಡ ಉರುಳು ಟೈಟ್ ಆಗ್ತಿರುವಂಥ ಹೊತ್ತಲ್ಲೇ. ಮೂಡ ಕೇಸ್ ಖಂಡಿತವಾಗಿಯೂ ಅಷ್ಟು ಸುಲಭ ಇಲ್ಲ. CBIಗೆ ಹೋಗುತ್ತೋ ಬಿಡುತ್ತೋ, ಇಡಿ ಸಂಕಷ್ಟ ಅಂತೂ ಫಿಕ್ಸ್ ಅನ್ನೋದನ್ನು ಇಡಿಯೇ ಹೇಳಿದೆ, ಬೇರೆ ಯಾರು ಅಲ್ಲ, ಇಡಿಯೇ ಹೇಳಿದೆ. ಇಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ, ಅವರ ಕುಟುಂಬಸ್ಥರ ಪಾತ್ರ, ಅಕ್ರಮ ಎಲ್ಲ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಿರೋದ್ರಿಂದ ಈ ಹೊತ್ತಲ್ಲಿ ಸ್ಫೋಟವಾಗಿರುವ ದಾಖಲೆ ಏನು ಹೇಳ್ತಾ ಇದೆ? ಇಡೀ ರಾಜಕಾರಣದ ಜೀವನದಲ್ಲಿಯೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತಿದ್ದ ಸಿದ್ದರಾಮಯ್ಯನವ್ರಿಗೆ ಇದು ಮತ್ತೊಂದು ಆಘಾತವಾಗುತ್ತಾ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ವಿಚಾರ ಮೂಡ ಸೈಟ್ಗಳು, ಜಮೀನು, ಈ ಕೇಸೆಲ್ಲ ಹೊರಗಡೆ ಬಂದಾಗ ದೂರುದಾರರು ಆರೋಪ ಮಾಡಿದ್ದೇನು, ಇದನ್ನು ಸರಿಯಾಗಿ ರಾಜಕಾರಣಿಗಳು ಕೂಡ ಅದನ್ನೇ ಹೇಳಿದ್ರು, ಪ್ರತಿಪಕ್ಷದಲ್ಲಿದ್ದವರು. ಎಲ್ಲ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೂ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರು. ಕೆಲವೊಂದು ಕೊಟ್ಟಿದ್ರು, ಕೆಲವು ಮುಚ್ಚಿಟ್ಟಿದ್ರು ಅನ್ನೋ ರೀತಿ ಆರೋಪಗಳು ಕೇಳಿಬಂದ್ವು. ಕೇಸೆಲ್ಲ ಬಂದ ಮೇಲೆ ಆಮೇಲೆ ಇದ್ರ ಬಗ್ಗೆ ಸಮಜಾಯಿಷಿ ಕೊಡೋಕೆ ಶುರು ಮಾಡಿದ್ರು ಅಂತ. ಈಗ ನೋಡಿ ಹೇಳ್ತಾ ಇರೋದು, ಸ್ನೇಹಮಯಿ ಕೃಷ್ಣ ಮತ್ತೊಂದು ಸ್ಫೋಟಕ ದಾಖಲೆಯನ್ನು ತೆಗೆದಿದ್ದಾರೆ. ಈ ಹಿಂದೆ ಎಲ್ಲೂ ಹೇಳ್ಕೊಂಡಿಲ್ಲ ಸಿದ್ದರಾಮಯ್ಯನವರು. ಕೇಸ್ ಹೊರಗಡೆ ಬಂದಮೇಲೆ ಅರಿಶಿನ ಕುಂಕುಮ ಕೊಟ್ಟಿದ್ದು ಅಂತ ಈ ಮೂಡ 14 ಸೈಟ್ ಕೇಸ್ ಇದೆಯಲ್ಲ, ಕೆಸರೆ ಗ್ರಾಮದ್ದು, ಅದನ್ನು ಮಾತ್ರ ಹೇಳ್ಕೊಂಡಿದ್ರು ಸಿದ್ದರಾಮಯ್ಯನವರು. ಆದರೆ ಈಗ ತೆಗೆದಿರೋ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದನ್ನು ಹೇಳ್ಕೊಂಡು ಇಲ್ಲ ಸಿದ್ದರಾಮಯ್ಯನವರು. ಓಪನ್ ಆಗಿದ್ರ ಬಗ್ಗೆ ಎಂದೂ ಮಾತಾಡಿಲ್ಲ. ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲೆ ಸಿಕ್ಕಿದೆ ಅಂತಿದ್ದಾರೆ. ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಬಹುತೇಕ ಅವರು ಬೇನಾಮಿ ಮತ್ತು ಅಕ್ರಮ ಹಣ ವರ್ಗಾವಣೆಯ ಮತ್ತಷ್ಟು ದಾಖಲೆಗಳು ಸಿಕ್ಕಲ್ಲಿ ಈ ಕೇಸು ಕೂಡ ಇಡಿಗೆ ಕೊಡುವ ಪ್ರಯತ್ನ ಮಾಡಬಹುದು. GT ದೇವೇಗೌಡರ ವಿರುದ್ಧ ಈಗ ಇಡಿಗೂ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ವಿರುದ್ಧ ಇದೇ ಸ್ನೇಹಮಯಿ ಕೃಷ್ಣ ಕೊಟ್ಟಂಥ ದೂರು 500 ಪುಟಗಳ ದಾಖಲೆ ಈಗ ಸಂಕಷ್ಟ ತಂದಿಟ್ಟಿರೋದು. ಇಲ್ಲೂ ಕೂಡ ಇಡಿಗೆ ದಾಖಲೆಗಳು ಹೋದರೂ ಅಚ್ಚರಿ ಇಲ್ಲ ಮುಂದಿನ ದಿನಗಳಲ್ಲಿ. ಈಗ ಲೋಕಾಯುಕ್ತಕ್ಕೆ ದಾಖಲೆ ಕೊಟ್ಟಿದ್ದಾರೆ. ಏನಿದು ಕೇಸ್? ಹಾಗಾದರೆ ಮತ್ತೊಂದು ಸಂಕಷ್ಟ ಇದು. ಮೂಡ 14 ಸೈಟ್ ಜೊತೆಗೆ ಮತ್ತೊಂದು ಸಂಕಷ್ಟ. ಸಿದ್ದರಾಮಯ್ಯನವರ ಕುಟುಂಬಸ್ಥರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ. ಯಾವ ಥರ? ಆನಲಹಳ್ಳಿ ಸರ್ವೆ ನಂಬರ್ 113/4ರಲ್ಲಿ 1 ಎಕರೆ ಇದೇ ಮಲ್ಲಿಕಾರ್ಜುನ ಸ್ವಾಮಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿರ್ತಾರೆ. ಅದನ್ನು ಪಾರ್ವತಿಯವರ ಹೆಸರಿಗೆ ದಾನಪತ್ರ ಬರೀತಾರೆ. ಸಿದ್ದರಾಮಯ್ಯನವ್ರು ಹೇಳಿದ್ದು ಇದೊಂದೇ ಅಲ್ವಾ, ದಾನಪತ್ರವಾಗಿ ಬರೆದಿದ್ರು ಅರ್ಶಿನ ಕುಂಕುಮಕ್ಕೆ ಅಂತ. ಬಟ್ ಇದೊಂದೇ ಅಲ್ಲ, ಹಿಂದೆ ಇನ್ನೊಂದಾಗಿದೆ ಅಂತ ಅವ್ರು ಹೇಳ್ತಿರೋದು. ದಾನಪತ್ರ ಬರೆದಿರ್ತಾರೆ, ಅನ್ಯಕ್ರ ಅಂತ ಕೂಡ ಮಾಡಿಸ್ಕೊಂಡಿರ್ತಾರೆ. ಅದಾದಮೇಲೆ ಪಾರ್ವತಿಯವರು ತನಗೆ ದಾನ ಬಂದಿದ್ದನ್ನು ಯತೀಂದ್ರ ಸಿದ್ದರಾಮಯ್ಯನವ್ರ ಹೆಸರಿಗೆ ದಾನಪತ್ರ ಮಾಡ್ತಾರೆ. ಯಾವಾಗ ಯತೀಂದ್ರ ಅವ್ರಿಗೆ ಕೊಟ್ಟದ್ದು ಪಾರ್ವತಿಯವ್ರ ಹೆಸರಿಗಾದ ಒಂದೇ ತಿಂಗಳಲ್ಲಿ ಆ ಕಡೆ ಹೋಗುತ್ತೆ. ಆಮೇಲೆ ಯತೀಂದ್ರ ಅವರು ಅದನ್ನು ಮಾರ್ತಾರೆ, ಬೇರೆಯವ್ರಿಗೆ ಜಮೀನನ್ನು ಮಾರಾಟ ಮಾಡ್ತಾರೆ. ಈಗಲೂ ಕೂಡ ಇಷ್ಟೆಲ್ಲ ಆಗಿದೆಯಲ್ವ ಪ್ರೊಸೀಜರು, ಆದರೆ ಈಗಲೂ ಆ ಡಾಕ್ಯುಮೆಂಟ್ ಯಾರ ಹೆಸರಲ್ಲಿದೆ, ಭೂಮಿ ಯಾರ ಹೆಸರಲ್ಲಿದೆ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಲ್ಲಿದೆ. ಈಗಲೂ ಅವರ ಹೆಸರಲ್ಲಿದೆ. ಸಿದ್ದರಾಮಯ್ಯ ಪ್ರಭಾವದಿಂದ ಅಧಿಕಾರಿಗಳು ಕಾನೂನು ನಿಯಮ ಮೀರಿ ಭೂಮಿಯನ್ನು ಪರಭಾರೆ ಮಾಡಿಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಬಾಮಯ್ಯದ ಜಮೀನು ಖರೀದಿ ಮಾಡ್ತಾರೆ. ಸರ್ಕಾರ ಸ್ವಾಧೀನಪಡಿಸ್ಕೊಂಡ ಜಮೀನು ಅಷ್ಟು ಬೇಗ ಹೇಗೆ ಸ್ವಾಧೀನ ಕೈ ಬಿಡುತ್ತೆ? ಡಿನೋಟಿಫಿಕೇಶನ್ ಆಗಬೇಕು ಅಂದರೆ ಅಷ್ಟು ಸುಲಭವಾಗಿ ಆಗಿಬಿಡುತ್ತಾ? ಏನೂ ಪ್ರಭಾವ ಇಲ್ಲದೆ ಆಗಿಬಿಡುತ್ತಾ? ಸರ್ಕಾರ ವಶಪಡಿಸ್ಕೊಂಡಿದ್ದ ಜಮೀನನ್ನು ಅಷ್ಟು ಬೇಗ ಕೈ ಬಿಟ್ಟಿದ್ದು ಹೇಗೆ? ಆಮೇಲೆ ಇವ್ರು ಬಾಯ್ ಮಾಡಿ ದಾನ ಕೊಟ್ಟು, ಯತೀಂದ್ರ ಅವ್ರಿಗೆ ಅವ್ರ ತಾಯಿ ದಾನ ಕೊಟ್ಟು ಮಾರಾಟ ಮಾಡಿ, ಆದರೂ ಇವ್ರ ಹೆಸರಲ್ಲೇ ಇರೋದು. ಇದೆಲ್ಲ ಏನಿದು? ಏನು ನಡೆದಿದೆ ಇಲ್ಲಿ? ಎಲ್ಲ ಡಾಕ್ಯುಮೆಂಟ್ಸ್ ರಹಸ್ಯವನ್ನು ಹೊರಗಿಟ್ಟಿದೆ ಅಂತಿದ್ದಾರೆ. ಸೊ ಇಲ್ಲೂ ಒಂದು ಬಹುದೊಡ್ಡ ಅಕ್ರಮವನ್ನು ನಡೆಸಿದ್ದಾರೆ ಅಂತ ಹೇಳ್ತಿರೋದು. ಸಿದ್ದರಾಮಯ್ಯನವರ ಪ್ರಭಾವವಿದೆ. CM ಕುಟುಂಬ ಬೇನಾಮಿ ಆಸ್ತಿಯನ್ನು ಹೊಂದಿದ್ದಾರೆ ಈ ರೀತಿಯಲ್ಲಿ. ಈಗ ಮೂಡಾದ್ದು ಅಷ್ಟೇ 14 ಸೈಟ್ ಮಾತ್ರ ಅಲ್ಲ ಆರೋಪ ಮಾಡಿದ್ದು, ಇನ್ನೂ ತುಂಬ ಬೇರೆ ಬೇರೆ ವಿಚಾರಗಳಿವೆ. ಆಪ್ತರಿಗೆ ಎಡ ಬಲ, ಎಡಗೈ ಬಲಗೈ ಎಲ್ಲರಿಗೂ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋ ಆರೋಪಗಳಿದ್ವು. ಈಗ ಇನ್ನಷ್ಟು ವಿಚಾರಗಳು ಬರ್ತಿದ್ದಾವೆ. ಕುಮಾರಸ್ವಾಮಿಯವರು ಒಂದು ಮನೆ ಕಟ್ಟಿದ್ದ ವಿಚಾರ ಹೇಳಿದರು, ಅಂಗವಿಕಲನ ಹೆಸರಲ್ಲಿದ್ದ ಭೂಮಿಯನ್ನು ಕಬಳಿಸಿದ್ದಾರೆ ಅಂತೆಲ್ಲ ಆರೋಪ ಮಾಡಿದರು. ಬಟ್ ಈಗ ಸ್ನೇಹಮಯಿ ಕೃಷ್ಣ ದಾಖಲೆ ಬಿಟ್ಟು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಬಹುತೇಕ ಇಲ್ಲಿ ಅಕ್ರಮ ಹಣ, ಬೇನಾಮಿ ಎರಡೂ ಇರೋದೇ ಖಚಿತವಾದರೆ ಇಡಿ ಎಂಟ್ರಿ ಕೂಡ ಫಿಕ್ಸ್ ಮತ್ತೊಂದು ಕೇಸಲ್ಲಿ. ಸಿದ್ದರಾಮಯ್ಯವರು ಸಾರ್ವಜನಿಕವಾಗಿ ಹೇಳಿದ ಹೇಳಿಕೆಗಳನ್ನು ಗಮನಿಸಿದಾಗ ಏನು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಮಲ್ಲಿಕಾರ್ಜುನ ಸ್ವಾಮಿಯವರು ದಾನಪತ್ರ ಮೂಲಕ ಕೊಟ್ಟಿದ್ರು ಅಂತೇಳಿ ಹೇಳಿಕೆಯನ್ನು ಕೊಟ್ಟು ಬಂದರು. ಆದರೆ ಇವತ್ತಿನವರೆಗೂ ಕೂಡ
ಹಾಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು ಶ್ರೀಮತಿ ಪಾರ್ವತಿ ಅವರಿಗೆ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಟ್ಟಿರೋಂಥ ವಿಚಾರವನ್ನು ಎಲ್ಲೂ ತಿಳಿಸಿರಲಿಲ್ಲ. ಇವತ್ತು ನನಗೆ ದೊರೆತ ಸಾಮಾಜಿಕ ಜಾಲತಾಣ ಮೂಲಕ ನನಗೆ ದೊರೆತ ದಾಖಲೆಯನ್ನು ಗಮನಿಸಿದಾಗ ಹಾಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು 1983ರಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದ್ದಾರೆ. ತದನಂತರದಲ್ಲಿ 2006ನೇ ಇಸ್ವಿನಲ್ಲಿ ಅನ್ಯಕ್ರಾಂತ ಆದೇಶ ಪಡೆದಿದ್ದಾರೆ. ಸಿದ್ದರಾಮಯ್ಯನವರು ಪ್ರಭಾವ ಇದೆ ಅಂತ ಹೇಳ್ತಿದ್ದಾರೆ. ಸಿಎಂ ಕುಟುಂಬ ಬೇನಾಮಿ ಆಸ್ತಿ ಮಾಡಿರೋದಕ್ಕೆ ಇದು ಇನ್ನೊಂದು ಸಾಕ್ಷಿ ಅಂತ ಗಂಭೀರ ಆರೋಪವೊಂದನ್ನು ಮಾಡಿದ್ದು ಡಾಕ್ಯುಮೆಂಟನ್ನು ಹೊರಗಡೆ ಇಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೊಂದು ದೂರು ಸಿದ್ದರಾಮಯ್ಯನವರ ವಿರುದ್ಧ. ಸೊ ಯಾವ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಶುದ್ಧ ಹಸ್ತರು ಅಂತ ರಾಜಕಾರಣದಲ್ಲಿ ಇದುವರೆಗೂ ಇತ್ತು. ಈಗ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಡ್ತಾ ಇದ್ದಿದ್ದು ಇದೇ ವಿಷಯ. ಮಾತೆತ್ತಿದ್ರೆ ಇವ್ರು ಜೈಲಿಗೆ ಹೋಗಿ ಬಂದವರು, ಭ್ರಷ್ಟಾಚಾರಿ, ಕನಕಪುರದಲ್ಲಿ ಮಾಡಬಾರ್ದು ಮಾಡಿದ್ದಾರೆ, ಇಂತಹ ಆರೋಪಗಳು ಬರ್ತಿದ್ವು. ಈ ವಿಚಾರದಲ್ಲಿ ನಾಯಕತ್ವದ ಹೋಲಿಕೆ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಬೇರೆ ಏನಾದರೂ ಇರಬಹುದಪ್ಪ ಸೈದ್ಧಾಂತಿಕ ವ್ಯತ್ಯಾಸಗಳು, ಬಟ್ ಅವ್ರ ಮೇಲೆ ಕಪ್ಪು ಚುಕ್ಕಿ ಇಲ್ಲ. ಇಡಿ CBI ಅವ್ರನ್ನ ಮುಟ್ಟೋಕ್ಕಾಗಲ್ಲ. ಇದೇ ಅಲ್ವಾ ಅವ್ರಿಗಿದ್ದಿದ್ದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಇದು. ಆದರೆ ಈಗ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನು ವ್ಯತ್ಯಾಸ ಅನ್ನೋ ಆ ಪ್ರಶ್ನೆ ಕೇಳೋ ರೀತಿಯಲ್ಲ ಆಯ್ತಾ. ಅವರ ರಾಜಕೀಯ ವೈರಿಗಳಿಗೆ, ಪಕ್ಷದ ಒಳಗಿನ ಹೊರಗಿನ ವೈರಿಗಳಿಗೆ ಭರ್ಜರಿ ಅಸ್ತ್ರವಾಗ್ತದೆ. ಯಾಕಂದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಬರ್ತಿರುವ ಒಂದಾದ ಮೇಲೆ ಒಂದು ಸುತ್ತುಕೊಳ್ತಿರುವಂಥ ಆರೋಪಗಳು ಮತ್ತು ಬರೀ ಆರೋಪವಾಗಿ ಉಳ್ಕೊಳ್ತಿಲ್ಲ, ಇದು ಸ್ವಲ್ಪ ಗಂಭೀರ ಸ್ವರೂಪವನ್ನೇ ತಾಳ್ತಿರೋದು. ಇಡಿ ಈಗ CBI ಎಂಟ್ರಿ ಆದರೂ ಕೂಡ ಅಚ್ಚರಿ ಇಲ್ಲ. A1 ಆಗಿದ್ದಾರೆ ಈ ಮೂಡ ಕೇಸ್ನಲ್ಲಂತೂ ಲೋಕಾಯುಕ್ತದಲ್ಲಿ. ಕಾದು ನೋಡಬೇಕು ಇದು ಇನ್ನೂ ಎಲ್ಲೆಲ್ಲಿಗೆ ಹೋಗುತ್ತೆ. ಈಗ ಈ ಹೊಸದೊಂದು ಭೂಚಕ್ರ ಯಾವ ರೀತಿ ಕಾಡಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅಂತ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ DK ಕ್ಯಾಂಪ್ನ ನಾಯಕರು ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ಗಪ್ ಚುಪ್ ಅಂತ ಕಟ್ಟಾಜ್ಞೆ, ರಾಜೀನಾಮೆ ತಗೋತೀವಿ ಅನ್ನೋ ತನಕ ಹೇಳಿದ ಮೇಲೂ ಸಿದ್ದರಾಮಯ್ಯನವರು ಇಳಿತಾರೆ, DK ಶಿವಕುಮಾರ್ ಅವ್ರು ಏರ್ತಾರೆ ಅನ್ನುವಂಥ ಹೇಳಿಕೆ ಬರೋಕ್ಕೆ ಶುರುವಾಗೇ ಬಿಟ್ಟಿದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದೊಂದೇ ಸಂಕಷ್ಟಗಳು ಸುತ್ತಕೊಳ್ತಿರೋದು ಮಾತ್ರ ಅವರ ರಾಜಕೀಯ ಕಟ್ಟಕಡೆಯ ಹಂತದಲ್ಲಿ ಇಷ್ಟೆಲ್ಲ ಕಪ್ಪು ಚುಕ್ಕೆಗಳು ಆವರಿಸ್ಕೊಳ್ತಿದ್ದಾವ. ಹಾಗಾದರೆ ಕುಮಾರಸ್ವಾಮಿ ಅವರಂತೂ ಆರಂಭದಲ್ಲಿ ಈ ಕೇಸ್ ಬ್ಲಾಸ್ಟ್ ಆದಾಗ ಆರೋಪ ಮಾಡಿದ್ದು ಇದು DK ಶಿವಕುಮಾರೇ ಮಾಡಿಸ್ತಿರೋದು ಅಂತ. DK ಶಿವಕುಮಾರ್ ಅವರು ಯಾರ್ದೋ ಮನೆಗೆ ಹೋಗಿ ದಾಖಲೆಗಳನ್ನೆಲ್ಲ ಕೊಟ್ಟು ಬಂದಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿದ್ದು. ಬಟ್ ರಾಜಕೀಯಕ್ಕೂ ಇದಕ್ಕೂ ಲಿಂಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಾಮಾಜಿಕ ಹೋರಾಟಗಾರರಂತೂ ಒಂದಾದ ಮೇಲೆ ಒಂದು ರಹಸ್ಯಗಳನ್ನು ಎಳೆದು ತೆಗಿತಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.